ಸೀರಿಯಲ್ ಸಹ ಇದು ಬಾಳ ಹೊಡೆದಾಡವು ನಮ್ಮ ಬಾಳ ಹುಂಜೆ ಇದಾವೆ. ಒಂದು 70% ಹುಂಜೆ ಹಾಕಿದ್ವಿ. ಅವೆಲ್ಲ ಯಾಟೆಗಳಿಗೆಲ್ಲ ಕಡ್ದು ಸಾಯಿಸ್ತವೆ ಅಂತ ಬಹಳ ಹೆವಿ ಆಗಿಬಿಡೋದ ಬಿಡ್ರಿ ಸರ್ ಇವು. ಅಂದ್ರೆ 2000 ಕೋಳಿಗೆ ಅಂದ್ರೆ ನೀವ್ ಇನ್ನೂ ಸ್ವಲ್ಪ ಜಾಗ ದೊಡ್ಡದೇ ಮಾಡ್ಬೇಕಾಯ್ತು. ಅದೇ ಈ ಜಾಗಕ್ಕೆ 1600 700 ಅಷ್ಟೇ ಅಂತೆ. 300 ಜಾಸ್ತಿ ಆಗಿದಾವೆ. ಹೊಡೆದಾಡ ಒಂದು 50 60 ಇದಾವೆ ಯಾಟೆಗಳು. ಕೊಡ್ತೀವಿ ಸರ್. ಮಾಡ್ಬೋದು ಸರ್, ಏನಿಲ್ಲ ತೊಂದ್ರೆ ಏನಿಲ್ಲ. ಲಾಭಾಂಶನೂ ಇದೆ. ಎಲ್ಲ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು. ಅಂದ್ರೆ ಈ 56 ಅಡಿ ಉದ್ದ 25 ಅಡಿ ಆಗಲ್ಲ. 25 ಅಡಿ ಆಗ್ಲಿಕ್ಕೆ ಈ 2000 ಕೋಳಿ ಹೆವಿ ಹೆವಿ ಆಯ್ತು. ಏನ್ ಕರೆಕ್ಟ್ ಸಾಕಿರ್ 1000 ಸಾಕ್ಬೋದಾಗಿತ್ತು. 1,500 ಸಾಕ್ಬೋದಾಗಿತ್ತು. 1,500 ಅದು 1,500 ಕರೆಕ್ಟ್ ಆಗ ಅದು. ನಾವು ಫಸ್ಟ್ ಟೈಮ್ ಎಲ್ಲ ಅನುಭವ ಇರಲಿಲ್ಲ, ಹಂಗಾಗಿ ತರ್ತಿದ್ದೀವಿ. ನೆಕ್ಸ್ಟ್ ಟೈಮ್ ಇಂದ ಕಡಿಮೆ ಆಗುತ್ತೆ. ಕೋಳಿ ಸಾಕಾಣಿಕೆ ಬಗ್ಗೆ ನೀವು ಮಾಹಿತಿ ತಗೊಂಡಂಗಿದ್ರೆ ಈ ಟ್ರೈನಿಂಗ್ ಕೊಡ್ತಾರಂತ ಕಲಘಟಗಿಯಲ್ಲಿ. ನಂಬರ್ 1 ಅವರ್ ಅವರೇ. ಹಾ ಸರ್, 1 ಅವರ್ ಅವರೇ ಫ್ರೀ ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ಹೇಳ್ತಾರೆ ರೈತರುಗಳಿಗೆಲ್ಲ. ಅಂದ್ರೆ ಅದ್ರ ಬಗ್ಗೆ ಹೇಳಿ ನಿಮಗೆ ಹೇಳಿ ಮಾಡ ಇಷ್ಟ ಇಂಟ್ರೆಸ್ಟ್ ಇಂದ ಮಾಡ್ಬೋದು. ನಿಮ್ಗೆ ಇಷ್ಟ. ಸರ್ ನಮಸ್ತೆ. ಹೇಳಿ ಸರ್. ಸರ್, ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಸರ್, ಸ್ವಲ್ಪ ನಮ್ಮ ಪರಿಚಯ ಹೇಳಿ ಸರ್ ನಿಮ್ದು. ನನ್ನ ಹೆಸರು ಮಂಜು ಅಂತ. ಹಾ ಸರ್. ಆಡ್ನೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಹಾ ಸರ್. ಹೊಳಲ್ಕೆರೆ ಆಡ್ನೂರು ಗ್ರಾಮ. ಹಾ ಹಾ ಸರ್. ಸರ್, ಅಂದ್ರೆ ಈ ಕೋಳಿ ಸಾಕಾಣಿಕೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಸರ್? ಫಸ್ಟ್ನೇ ಸರಿ ಸರ್. ಇದೇ ಫಸ್ಟ್ ಟೈಮ್? ಇದೇ ಫಸ್ಟ್ ಟೈಮ್. ಹಾ ಸರ್. ಅಂದ್ರೆ ಎಷ್ಟು ಮರಿಗಳು ಸಾಕಿದ್ರಿ ಸರ್ ನೀವು? 2,000. ಮರಿ ಎಲ್ಲ ಎಲ್ಲಿಂದ ತರಿಸಿದ್ರಿ ಸರ್? ಕಲಘಟಗಿ, ಧಾರವಾಡ ಹತ್ರ. ಧಾರವಾಡ ಕಲಘಟಗಿ. ಹಾ 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 ಸರ್. ಅಲ್ಲಿಂದ ಮರಿ ತರಿಸಿದ್ರಿ. ಹಾ ಸರ್. ಎಷ್ಟು ಸ್ಟಾರ್ಟಿಂಗ್ ತರಿಸಿದ್ದೆ? 2,000 ಮರಿ. ಹಾ ಸರ್. ಸರ್, ಈಗ ಇಲ್ಲಿ ಏನದವಲ್ಲ, ಇದು ಯಾವ ಒಂದು ಏನ್ BV 380 ಏನು ಮೈಸೂರು ನಾಟಿನೋ? ಪ್ಯೂರ್ ನಾಟಿ. ಮೈಸೂರು ನಾಟಿ ಅಂತಲ್ಲ? ಅಲ್ಲ, ಪ್ಯೂರ್ ನಾಟಿ. ಹಾ ಸರ್. ಸರ್, ಅಂದ್ರೆ ನೀವೇನ್ 2,000 ಮರಿ ಸಾಕಿದಿರಲ್ಲ, ಅಂದ್ರೆ ನೀವು ಈಗ ಸಾಕಕ್ಕೆ ಎಷ್ಟು ದಿನ ಆಯ್ತು? ಅದೇ ಇದು ಫಸ್ಟ್ನೇ ಬೀಡ್ ಸರ್. ನಿಮಗೆ ಇದೇ ಫಸ್ಟ್ 4 ಮಂತ್ ಆಯ್ತು. 3 ತಿಂಗಳಾಯ್ತು. 3 ತಿಂಗಳಾಯ್ತಾ? ಹಾ ಹಾ ಸರ್. 3 ತಿಂಗಳಾಯ್ತು. ಸರ್, ಇವಕ್ಕೆಲ್ಲ ಫೀಡಿಂಗ್ ಎಲ್ಲ ಏನೇನ್ ಕೊಡ್ತಾ ಇದೀರಿ? ಫೀಡಿಂಗ್ ಎಲ್ಲ ಫುಡ್, ಮೆಕ್ಕೆಜೋಳ, ರಾಗಿ. ಹಾ ಸರ್. ಆಮೇಲೆ ವಾರಕ್ಕೊಂದ್ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾ ಸರ್. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಕೊಡ್ತಾ ಇದೀರಿ. ಬಾಳೆಕಂದು, ಪಪ್ಪಾಯ ಎಲೆ ಎಲ್ಲ ಹಾಕ್ತೀವಿ. ಅಂದ್ರೆ ಹಸಿರು ಎಲೆ ಅಂತವು ಎಲ್ಲ ಅವನ್ನೂ ತಿಂತದ? ನುಗ್ಗೆ ಸೊಪ್ಪು. ಹಾ ಸರ್. ಎಲ್ಲ ಹಾಕ್ತೀವಿ. ರೋಗ ಪಾಗ ಏನು ಬಂದಿಲ್ಲ ಸರ್ ಯಾವ? ಹಾ ಸರ್. ರೋಗ ಆ ತರ ಎಲ್ಲ ಏನಿಲ್ಲ? ಹಾ 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 ಸರ್. ರೋಗ ಯಾವ್ದೇ ತರ ರೋಗ ಅದೆಲ್ಲ ಏನಿಲ್ಲ? ಸರ್, ಅಂದ್ರೆ ಇವಕ್ಕೆ ನೀವು ಫೀಡಿಂಗ್ ಎಲ್ಲ ಏನೇನ್ ಕೊಡ್ತಾ ಇದೀರಿ? ಫೀಡಿಂಗ್ ಏನಿಲ್ಲ ಸರ್, ಅದೇ ಮಾಮೂಲಿ ಫುಡ್, ಮೆಕ್ಕೆಜೋಳ, ರಾಗಿ ಎಲ್ಲ ಹಾಕ್ತಿದ್ವಿ. ವಾರಕ್ಕೊಂದ್ಸಲ ಬಾಳೆಕಂದು, ನುಗ್ಗೆ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ನೀರಾಗೆ ಹಾಕ್ತಿವಿ ಸರ್. ಸರ್, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಕ್ಕೆ ಹಾಕ್ಬೇಕು ಅದನ್ನ? ಅದೇ ಆರೋಗ್ಯ ಚೆನ್ನಾಗಿರ್ಲಿ, ಯಾವ ಕಾಯಿಲೆ ಏನು ಬರಬಾರ್ದು ಅಂತ. ಅಂದ್ರೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ನೀರೊಳಗೆ ಹಾಕಿ ನೀರ್ ತುಂಬಿಡೋದು. ಕಾಯಿಲೆ ಏನು ಬರಲ್ಲ ಅಂತ, ಚೆನ್ನಾಗಿರುತ್ತೆ ಆರೋಗ್ಯ. ಸರ್, ಈ ಶೆಡ್ ಎಷ್ಟು ಅಳತೆಗಿದೆ ನಿಮ್ದು? ನಮ್ದು ಒಂದ್ 2.5 ಲಕ್ಷ ಆಯ್ತು ಶೆಡ್ ಇಂದ. ಅಲ್ಲ ಸರ್, ಅಳತೆ ಎಷ್ಟಿದೆ? ಅಳತೆ 56, 25. 56 ಅಡಿ ಉದ್ದ, 25 ಅಡಿ ಅಗಲ. 56 ಅಡಿ ಉದ್ದ, 25 ಅಡಿ ಅಗಲ. ಹಿಂದೆ ಇದಕ್ಕಿಂತ ಮುಂಚೆ ಯಾವಾಗ್ಲಾದ್ರೂ ಸಾಕಿದ್ರೆ ಕೋಳಿನ? ಇಲ್ಲ, ಯಾರು ಸಾಕಿಲ್ಲ. ನೋಡ್ಕೊಂಬಂದಿದ್ವಿ ಸಾಕಿರೋದ್ರಲ್ಲ, ಹಂಗಾಗಿ ನಾವು ಮಾಡ್ಬೇಕು ಅನ್ನಿಸ್ತು ಮಾಡಿದ್ವಿ. ಎಲ್ಲೆಲ್ಲ ನೋಡ್ಕೊಂಬಂದಿದ್ರಿ ಸರ್? ನಾವು ಕಲಘಟಗಿಗೆ ಹೋಗಿದ್ವಿ ಸರ್. ಕಲಘಟಗಿಗೆ ಹೋಗಿದ್ರಿ? ಹೋಗಿದ್ವಿ. ಆಮೇಲೆ ಮದಣ್ಣ ನೋಡಿದ್ವಿ. ಅದೇ ಮೊದಲನವ್ರದ್ದು. ಜಾಜೂರ್ ಹತ್ರ ಅಲ್ಲೊಂದಿದೆ, ಅಲ್ಲೂ ನೋಡ್ಕೊಂಡು ನಾನು ಮಾಡ್ಬೇಕು ಅನ್ನಿಸ್ತು ಮಾಡಿದ್ವಿ. ಹೆಂಗ್ ಸರ್, ಇದು ಏನಾದ್ರು ನಿಮಗೆ ತೊಂದ್ರೆ ಆಗಿದೆಯಾ? ಏನಾದ್ರು ತೊಂದ್ರೆ ಏನಾಗಿಲ್ಲ ಸರ್. ಏನು ಆತರ? ಅಂದ್ರೆ ಸ್ಟಾರ್ಟಿಂಗ್ ಮರಿಗಳು ತಂದಾಗ ನಾವು ಮರಿಗಳು ಜಾಸ್ತಿ ಸಾಯ್ತಾ ಇರ್ತಾವಲ್ಲ, ನಾವು 1 ತಿಂಗಳು ಮರಿ ತಂದಿದ್ವಿ ಸರ್, 100 ರೂಪಾಯಿ ಕೊಟ್ಟು. ಅಂದ್ರೆ ತರುವಾಗ್ಲೇ ನೀವು ತಿಂಗಳು ಇಂಜೆಕ್ಷನ್ ಎಲ್ಲ ಆಗಿದ್ವು. 1 ತಿಂಗಳು ಮರಿ ತಂದಿದ್ವಿ. 2,000 ಮರಿನೂ 1 ತಿಂಗಳು ತಂದಿದ್ವಿ. 100 ರೂಪಾಯಿ ಒಂದು ಮರಿ ಬಿದ್ವು. ಇಲ್ಲಿಗೆ ಡೆಲಿವರಿ ಕೊಟ್ರು ಅವ್ರೆ. 1 ಪಾಯಿಂಟ್ ಡೆಲಿವರಿ. 1 ತಿಂಗಳದ ಮರಿ ಆದ್ರೆ 100 ರೂಪಾಯಿ. ಒಂದಿಂದವಾದ್ರೆ 40 ರೂಪಾಯಿ. ಒಂದಿಂದವಾದ್ರೆ 40 ರೂಪಾಯಿ. ಅವೆಲ್ಲ ಮತ್ತೆ ಕರೆಂಟ್ ಎಲ್ಲ ಹಾಕ್ಬೇಕು ಅಂತ ನಾವು ರಿಸ್ಕ್ ಅನ್ನಿಸುತ್ತಲ್ಲ, ಹಂಗಾಗಿ 1 ತಿಂಗಳು ಮರಿ ತಂದಿದ್ವಿ.
ಒಂದ್ ತಿಂಗಳದ ಮರಿನೇ ಡೈರೆಕ್ಟ್ ತಗೊಂಡಿರಿ. ವ್ಯಾಕ್ಸಿನ್ ಎಲ್ಲ ಆಗಿದ್ದು 4 ಹಾ ಹಂಗ್ಮೇಲೆ ತರ್ಸಿವಿ. ವ್ಯಾಕ್ಸಿನ್ ಎಲ್ಲ ಆಗಿರಂತವೆ. ಬಹಳ ಡಿಸ್ಟರ್ಬ್ ಮಾಡ್ತದವಲ್ಲ ಸರ್ ಇವು. ಹಂಗೆ ಸಾವು ಸರ್. ಅಂದ್ರೆ ನೀವು ಒನ್ ಡೇ ಚಿಕ್ಸ್ ಸಾಕದ್ ಪಾಡು ಏನ್ ಈ ತರ ಒಂದ್ ತಿಂಗಳದ ಮರಿ ಈ ತರದ ತಗೊಂಡ್ ಸಾಕದ್ ಪಾಡು? ಅವ್ರವ್ರ ಅನುಕೂಲ ತಕೊಂಡ್ ಸಣ್ಣ ಮರಿ ಆದ್ರೆ ಕರೆಂಟಿಗೆಲ್ಲ ಹೀಟ್ ಹಾಕ್ಬೇಕು 21 ದಿನ, ಸೇಫ್ಟೆಸ್ ಹಾಕ್ಬೇಕು, ಗೋಧಿ ನುಚ್ಚು ಅವೆಲ್ಲ ಹಾಕ್ಬೇಕು. ಹಂಗ ನಾವು ವ್ಯಾಕ್ಸಿನ್ ಎಲ್ಲ ಮಾಡಕ್ ಆಗಲ್ಲ ಅಂತ ಒಂದ್ ತಿಂಗಳ ತಂದ್ವಿ. ಅಂದ್ರೆ ನೀವು ಹೊಸ್ತ ಸಾಕೋದ್ರಿಂದ ಅನುಭವ ಇರ್ಲಲ್ಲ, ಹಂಗಾಗಿ ಒಂದ್ ತಿಂಗಳ ಮರಿ ತಂದ್ವಿ. ಸರ್ ಅಂದ್ರೆ ಇವಕ್ಕೆಲ್ಲ ಫೀಡಿಂಗ್ ಎಲ್ಲ ಬೂಸ ಅಂತ ಕೊಡ್ತೀರಲ್ಲ ನೀವು, ಯಾವ ಕಂಪ್ನಿ ಕೊಡ್ತಾ ಇದೀರಿ? ನಾವಿದು GSW ಅಂತ ಫಿನಿಶರ್ ಕೊಡ್ತಾ ಇದೀವಿ. ಇಲ್ಲೇ ಹೊಸರಂತ ಸಿಗುತ್ತೆ ಹಿರಿಯೂರು ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿಂದ ತರ್ತೀವಿ. ಹಿರಿಯೂರು ಫ್ಯಾಕ್ಟ್ರಿಯಿಂದ? ಹಿರಿಯೂರಲ್ಲಿ ಫುಡ್ ಫ್ಯಾಕ್ಟ್ರಿ ಐತಲ್ಲ ಅಲ್ಲಿಂದ ತರಿಸ್ತೀರಿ? ಓಕೆ ಓಕೆ. ಸರ್ ಈಗೇನ್ 2000 ಕೋಳಿಗಳದಾವಲ್ಲ ಇಲ್ಲಿ, ಈ 2000 ಕೋಳಿಗೆ ನೀವು ಒಂದ್ ದಿನಕ್ಕೆ ಎಷ್ಟು ಫೀಡ್ ಆಗ್ತಾ ಇದೀರಿ? ಮುಂಚೆ 1 ಕ್ವಿಂಟಲ್ ಹಾಕ್ತಿದ್ವಿ ಒಂದ್ ದಿನಕ್ಕೆ. ಇವಾಗ 1.5 ಕ್ವಿಂಟಲ್ ಆಗ್ತಿದೆ ಡೈಲಿ 1.5 ಕ್ವಿಂಟಲ್. ಬೆಳಿಗ್ಗೆ ಫಿನಿಶರ್ ಹಾಕ್ತಿವಿ, ಆಮೇಲೆ ಮಧ್ಯಾಹ್ನ ಒಂದ್ 50 ಕೆಜಿ ಹಾಕ್ತಿವಿ, ಮತ್ತೆ ಸಾಯಂಕಾಲ ಟೈಮ್ ಮೆಕ್ಕೆಜೋಳ ಹಾಕ್ತಿವಿ. ಮಿಷಿನ್ ಓಡಿಸಿದ್ ಮೆಕ್ಕೆಜೋಳ, ರಾಗಿ ಅಂದ್ರೆ ರಾಗಿ ಏನ್ ಡೈರೆಕ್ಟ್ ಆಗಿ ಹಂಗೆ ಹಾಕ್ತೇವೆ. ಮೆಕ್ಕೆಜೋಳ ತಿನ್ನಲ್ಲ, ದಪ್ಪ ಇದಾವಲ್ಲ, ಹಂಗಾಗಿ ಮಿಷಿನ್ ಓಡಿಸಿ ಹಾಕ್ತಿವಿ. ಇದು ಜೋಳ ಮಾತ್ರ ಮಿಷಿನ್ ಹಾಕ್ಸಿ, ರಾಗಿ ಎಲ್ಲ ಹಂಗೆ ಹಾಕ್ತಿವಿ. ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗ್ ಮಾಡ್ಕೊಂಡಿರಿ? ಎಲ್ಲ ಆಟೋ ಡ್ರಿಂಕರ್ ಅದಾವಲ್ಲ ಎಲ್ಲ ತೆಗಿಬೇಕು, ಎಲ್ಲ ಇದನ್ನ ಮಾಡ್ಬೇಕು. ಸಿಂಟೆಕ್ಸ್ ಅಲ್ಲೇ ಒಳಗೆ ಕುಡಿಯಂಗೆ ಮಾಡ್ಬೇಕು. ಅನುಭವ ಇಲ್ಲಲ್ಲ, ಹಂಗಾಗಿ ಇದು ಹೊಸ ಪ್ರಯತ್ನ. ಅಡ್ಡಿಲ್ಲ, ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಯಾಕೆಂದ್ರೆ ರೈತರು ನಾವು ಯಾವ್ದಾದ್ರು ಒಂದು ಯಾವ್ದಾದ್ರು ಒಂದು ಸಬ್ ಇನ್ಕಮ್ ವೇನ ಇಟ್ಕೊಂಡಿರ್ಬೇಕು. ಅಂದ್ರೆ ನಾವು ಕೃಷಿ ಅಂದಾಗ ಪೂರ್ತಿ ಬರೀ ಅದ್ರ ಮೇಲೆ ನಿಂದಿರಬಾರ್ದು, ಸಮಗ್ರವಾಗಿರ್ಬೇಕು. ಅಂದ್ರೆ ಹೈನುಗಾರಿಕೆ ಬಂತು, ಕೋಳಿ ಸಾಕಾಣಿಕೆ ಬಂತು, ಕುರಿ ಸಾಕಾಣಿಕೆ, ಈ ತರ ಮಾಡೋದ್ರಿಂದ ರೈತರಿಗೂ ಒಂಥರ ಲಾಭ. ಸರ್ ಅಂದ್ರೆ ಹೊಸದಾಗಿ ಯಾರಾದ್ರೂ ಕೋಳಿ ಸಾಕಂತವ್ರಿಗೆ ನಿಮ್ ಕಡೆಯಿಂದ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಚೆನ್ನಾಗಿದೆ ಸರ್, ಮಾಡ್ಬೋದು. ಮೇಂಟೆನೆನ್ಸ್ ಎಲ್ಲ ಮಾಡ್ಬೋದು, ಏನೋ ಪ್ರಾಬ್ಲಮ್ ಇಲ್ಲ, ಮಾಡ್ಬೋದೆಲ್ಲ. ಒಟ್ಟು ಆತರ ಎಲ್ಲ ಏನ್ ತೊಂದ್ರೆ ಇಲ್ಲ? ಆತರ ಏನ್ ತೊಂದ್ರೆ ಇಲ್ಲ ಸರ್, ಮೇಂಟೈನ್ ಮಾಡ್ಬೋದು. ಒಬ್ರೆ ಹೆಣ್ಮಕ್ಳಾದ್ರೂ ನೋಡ್ಕೋಬಹುದು, ಒಬ್ರೇ ಇದ್ರು ಪ್ರಾಬ್ಲಮ್ ಏನಿಲ್ಲ. ಏನ್ ಬರೀ ಫೀಡಿಂಗ್ ಹಾಕೋದು? ಫೀಡಿಂಗ್, ವಾಟರ್ ಸಿಂಟೆಕ್ಸ್ ಇಟ್ಟು ಅಲ್ಲೇ ಬರಂಗ್ ಮಾಡಿದ್ರೆ ಏನ್ ಬರೇ ಬೆಳಿಗ್ಗೆ ಮಧ್ಯಾಹ್ನ ಟೈಮ್ ಬರೇ ಫುಡ್ ಹಾಕಿದ್ರೆ ಆರಾಮಾಗಿರ್ಬೇಕು. ಏನು ಕೆಲಸ ಇರಲ್ಲ. ಏನ್ ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಅರ್ಧ ಗಂಟೆ ಅಷ್ಟೇ ಕೆಲಸ. ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಅಷ್ಟೇ. ಅದೇ ಸಿಂಟೆಕ್ಸ್ ಆದ್ರೆ ಏನು ರಾತ್ ಏನಿರಲ್ಲ, 20 ಮಿನಿಟ್ಸ್ ಫುಡ್ ಹಾಕಿದ್ರೆ ಬಗೆಯಿರುತ್ತೆ, ಕ್ಲೋಸಿಂಗ್ ಮಾಡಬಹುದು. ಸರ್ ಅಂದ್ರೆ ನೀವು ಇದೆಲ್ಲ ಸೀರಿಯಲ್ ಇದ್ ಮಾಡಿದಿರಲ್ಲ? ಸೀರಿಯಲ್ ಸಹ ಇದು ಬಾಳ ಹೊಡೆದಾಡವು. ನಮ್ಮ ಬಾಳ ಹುಂಜ ಇದಾವೆ, ಒಂದು 70% ಹುಂಜ ಹಾಕ್ತಿದ್ವಿ. ಅವೆಲ್ಲ ಯಾಟೆಗಳಿಗೆಲ್ಲ ಕಡ್ದು ಸಾಯಿಸ್ತವೆ ಅಂತ ಎಲ್ಲ ಈ ತರ ಡಿವೈಡ್ ಮಾಡೋಣ ಅಂತ ಹೋದ್ವಿ. ಅಷ್ಟೊತ್ತಿಗೆ ಅವ್ರಿಗೆ ಫೋನ್ ಮಾಡಿದ್ವಿ, ಉಪ್ಪಿ ನೀರ್ ಹಾಕ್ರಿ ಅಂದ್ರು, ಹಾಕಿದ್ವಿ. ಇವಾಗ ಏನು ಪ್ರಾಬ್ಲಮ್ ಇಲ್ಲ ಸರ್. ಬಹಳ ಹೆವಿ ಆಗ್ಬಿಡದ ಬಿಡ್ರಿ ಸರ್ ಇವು. ಅಂದ್ರೆ 2000 ಕೋಳಿಗೆ ಅಂದ್ರೆ ನೀವ್ ಇನ್ನೂ ಒಂದ್ ಸ್ವಲ್ಪ ಜಾಗ ದೊಡ್ಡ ಮಾಡ್ಬೇಕಾಯ್ತು. ನಾವ್ ಹಂಗೋ ಮೇಂಟೈನ್ ಮಾಡ್ಬೋದು, ಹಿಂಗೋ ಮೇಂಟೈನ್ ಮಾಡ್ಬೋದು ತಂದ್ವಿ. ಇವಾಗ ಅನುಭವ ಆತಲ್ಲ ಸರ್. ಇದು ಈ ಜಾಗಕ್ಕೆ 1600-1700 ಅಷ್ಟೇ ಅಂತೆ, 300 ಜಾಸ್ತಿ ಆಗಿದಾವೆ. ಹೊಡೆದಾಡ ಒಂದು 50-60 ಇದಾವೆ ಯಾಟೆಗಳು. ಎಲ್ಲ ಸಾಯಿಸ್ಬಿಡ್ತಾವ ಕುಕ್ಕಿ. ಈಗ ಹುಂಜ ಬಾಳ ಐತಲ್ಲ, ಹಾಗಾಗಿ. ಸರ್ ಅಂದ್ರೆ ಈಗ ಹೊಸದಾಗಿ ಯಾರಾದ್ರೂ ಈ ಇದನ್ನ ಸಾಕ್ತಾ ಇರ್ತಾರಲ್ಲ, ಯಾವ್ದು ಕೋಳಿ ಸಾಕಾಣಿಕೆ ಮಾಡ್ತಾರಲ್ಲ, ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮಾಡ್ಬೋದು ಸರ್, ಏನಿಲ್ಲ, ತೊಂದ್ರೆ ಏನಿಲ್ಲ. ಲಾಭಾಂಶನೂ ಇದೆ, ಎಲ್ಲ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು ಸರ್. ಏನ್ ರಾತ್ ಏನಲ್ಲ, ರಿಸ್ಕ್ ಇರಲ್ಲ. ಏನ್ ಬೆಳಿಗ್ಗೆ ಸಂಜೆ ಒಂದೊಂದ್ ಟೈಮ್ ಫುಡ್ ಹಾಕಂತ ಇದ್ರೆ ವಾಟರ್ದೆಲ್ಲ ಸಿಂಟೆಕ್ಸ್ ಮಾಡಿ ಏನ್ ಪ್ರಾಬ್ಲಮ್ ಇರಲ್ಲ, ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಈ 56 ಅಡಿ ಉದ್ದ, 25 ಅಡಿ ಆಗಲ್ಲ. 25 ಅಡಿ ಆಗ್ಲಿಕ್ಕೆ ಈ 2000 ಕೋಳಿ ಹೆವಿ ಆಯ್ತು. ಏನ್ ಕರೆಕ್ಟ್ ಸಾಕಿರಿ 1000 ಸಾಕ್ಬೋದಾಗಿತ್ತು ಅಷ್ಟೇ. 1,500 ಸಾಕ್ಬೋದಾಯ್ತು. 1,500 ಅದು 1,500 ಕರೆಕ್ಟ್ ಆಗ ಅದು.
ನಾವೇನು ಫಸ್ಟ್ ಟೈಮ್ ಎಲ್ಲ ಅನುಭವ ಇರಲಿಲ್ಲ, ಹ್ಮ್. ಹಂಗಾಗಿ ತರ್ಸಿದೀವಿ. ನೆಕ್ಸ್ಟ್ ಟೈಮ್ ಇಂದ ಕಡಿಮೆ ಆಗುತ್ತೆ. ಹಾ ಸರ್. ನೀವು ಮೊದಲನೇ ಫಾರಂ ನೋಡ್ಕೊಂಬಂದು ಸಾಕಿದಿರಲ್ಲ? ಹಾ ಅಲ್ಲಿಗೆ ಹೋದ್ವಿ ಸರ್, ಕಲ್ಗಟ್ಟಿಗೆ. ನಾವು ಕಲಗಟ್ಟಿಗೆ ಹೋಗಿದ್ರಾ? ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಅವ್ರದ್ದು ಹಾ ಕಾಲ್ ಮಾಡಿದ್ವಿ. ಅವ್ರು ಅಲ್ಲಿ ಬನ್ನಿ ಎಲ್ಲ ಟ್ರೈನಿಂಗ್ ಕೊಡ್ತೀವಿ ಅಂದ್ರು. 1 ಗಂಟೆ ಅವರೇ ಫ್ರೀ ಟ್ರೈನಿಂಗ್ ಕೊಡ್ತಾರೆ. ಎಲ್ಲಿ? ಕಲಗಟ್ಟಿಗೆ. ಅವ್ರ ನಂಬರ್ ಇದೆಯಾ ನಿಮ್ಮ ಹತ್ರ? ಹಾ ಇದೆ. ಹಾ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಯಾರಾದ್ರೂ ಕೋಳಿ ಸಾಕಾಣಿಕೆ ಬಗ್ಗೆ ನೀವು ಮಾಹಿತಿ ತಗೊಂಡಂಗಿದ್ರೆ ಈ ಟ್ರೈನಿಂಗ್ ಕೊಡ್ತಾರಂತ ಕಲಗಟ್ಟಿಗೆಯಲ್ಲಿ. ಅವ್ರನ್ನ ನಂಬರ್ 1 ಅವರ್ ಅವರೇ. ಹಾ ಸರ್, 1 ಅವರ್ ಅವರೇ ಫ್ರೀ ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ಹೇಳ್ತಾರೆ ರೈತರುಗಳಿಗೆಲ್ಲ. ಅಂದ್ರೆ ಅದ್ರ ಬಗ್ಗೆ ಹೇಳಿ ನಿಮಗೆ ಹೇಳಿ ಇಷ್ಟೇ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು. ನಿಮ್ಗೆ ಇಷ್ಟ ಅದೆಲ್ಲ. ಓಕೆ ಸರ್. ತಮ್ಮ ಹೆಸರು ಏನಂದ್ರೆ? ಮಂಜು ಅಂತ. ಮಂಜು ಅಂತ. ಓಕೆ, ಥ್ಯಾಂಕ್ ಯು ಸರ್. ಹಾ, ಥ್ಯಾಂಕ್ ಯು.